ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮ ಪಂಚಾಯಿತಿಯ ಅವಾಂತರವೊಂದನ್ನು ಗಮನಿಸಬೇಕಾಗಿದೆ. ಸುಮಾರು 15 ವರ್ಷಗಳಿಂದ ಅಭಿವೃದ್ಧಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಪಂಚಾಯಿತಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಹೌದು, ಹಿರೇವಡ್ಡಟ್ಟಿ ಗ್ರಾಮದ ವಾರ್ಡ್ ನಂಬರ್ 2 ಮತ್ತು 3ರಲ್ಲಿ ಇರುವ ರಸ್ತೆಗಳು ಅಥವಾ ಕೆರೆಗಳು ಎಂದು ಗುರುತಿಸಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರು ನಿತ್ಯ ಓಡಾಡುವ ರಸ್ತೆಗಳು ಮಳೆ ಮತ್ತು ಚರಂಡಿ ನೀರಿನಿಂದ ತುಂಬಿ ಹೋಗಿದ್ದು, ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ಗ್ರಾಮದ ರಸ್ತೆಯ ಮೇಲೆ ನೀರು ನಿಂತು ಜನರು ಓಡಾಡಲು ಪರದಾಡುವಂತಾಗಿದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಆರೋಪಿಸಿ ಇಂದು ಗ್ರಾಮಸ್ಥರು ಪಂಚಾಯಿತಿಯ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. ಏನಾಗೈತ್ರಿ ವಾಸನೆ ಹಿಡಿದು ಬಿಟ್ಟೈತ್ರಿ. ಅದು ನೀರು ನಿಂತು ಈಗ 2 ತಿಂಗಳಾತ್ರಿ ನೀರು ನಿಂತ್ಕೊಂಡ ಸಮಸ್ಯೆ ಏನು ಯಾರು ಅಡ್ಡಾಡಕ್ಕೆ ಆಸ್ಪದ ಇಲ್ಲ ಅಂತ ಆಗ್ಬಿಟ್ಟೈತಿ. ಒಬ್ಬ ಹೆಣ್ಮಗಳು ಸತ್ಯನ ಚಾಪಿ ಮುರ್ಕೊಂಡಾಳ್ರಿ, ಅದ್ರ ಬಿದ್ದ ಒಬ್ಬ ಹೆಣ್ಮಗಳು ಸತ್ಯನ ಚಾಪಿ ಮುರ್ಕೊಂಡಾಳ. ಬರ್ತಾನ SO ಬರ್ತಾನ, 4 ದಿನ ಕಾಗದ ಪತ್ರ ತೆಗಿಸ್ತೀವಿ ಅಂತಾರ. 4 ದಿನ ಇಲ್ಲ 8 ದಿನ ಇಲ್ಲ ಹೋಗಿ ಕುಂತ್ ಬಿಡ್ತಾರೆ, ಅಡಿಗೆ ಮನ್ಯಾಗ ಕುಂತ್ ಬಿಡ್ತಾರೆ. ನೋಡ್ರಿ ಇವ್ರು ತೆಲಿಡಿ ಕೆಲಸ ಇವ್ರು ಮಾಡ್ತಾರೆ. ಈಗ ಬಂದಿದ್ರಲ್ಲ ಸರ್, ಏನು ಹೇಳಿದ್ರು? ಈ ತಹಶೀಲ್ದಾರ್ ಬಂದಿದ್ರು, ಯುವ ಸಾಹೇಬರು ಬಂದಿದ್ರು. ಈಗ ನಿಮ್ದು ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು? ನಮ್ದು 10-15 ವರ್ಷದಿಂದ ಸಮಸ್ಯೆ ಐತ್ರಿ. ಅದು ಇವತ್ತ ನಿನ್ನಿದಲ್ರಿ. 6 ನೀರು ನಿಂತು ಈಗ 2 ತಿಂಗಳು ಆಗ್ತಿದೆ. ನೀರು ನಿಂತು ಈಗ 2 ತಿಂಗಳು ಆತ. ಅದನ್ನ ಗ್ಯಾಪ್ ಹಿಂದಿನ ಗ್ಯಾಪ್ ಇಟ್ಟು ಇದನ್ನ ಮುಂದೆ ಮಾಡಾಕತ್ತೀರಿ. ರೋಡ ಹಿಂದಿನ ಗ್ಯಾಪ್ ಇಟ್ಟು ಮುಂದೆ ಮಾಡಾಕತ್ತೀರಿ. 2 ಗಟ್ರ ಬಂದಾಗ್ಯಾವ್ರಿ. 2 ಗಟ್ರ ಬಂದಾಗಿಂದ ಮತ್ತೆ ಅದನ್ನ ನಾರಕೈತೆ 2 ತಿಂಗಳು ಆತ್ರಿ. ಈಗ ಅದು ವಾಸನೆ, ಗಬ್ಬು ವಾಸನೆ, ಊಟ ಮಾಡಿದ್ರೆ ಉಬ್ಳಿಗೆ ಅಂತ ವಾಸನೆ ಐತದ. ಏನು ಹೇಳಿದ್ರಿ ಈಗ ಅವ್ರು ಈಗ ಒಂದು ನಾವು ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ಯಾರ. ನಮ್ಮೂರಿನ ರಸ್ತೆಗಳು ಸರಿ ಇಲ್ಲದೆ ಎಷ್ಟೋ ದಿನಗಳಾದವು. ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಕೂಡ ಭಯವಾಗುತ್ತದೆ. ಅಧಿಕಾರಿಗಳಿಗೆ ಕೇಳಿದರೆ ಸಾಕು, ನಾಳೆ ಮಾಡುತ್ತೇವೆ, ನಾಡಿದ್ದು ಮಾಡುತ್ತೇವೆ ಎಂದು ಸಬೂಬು ಹೇಳುತ್ತಿದ್ದಾರೆ. ಹೀಗಾದರೆ ನಾವೆಲ್ಲಿಗೆ ಹೋಗಬೇಕು ಎಂದು ಸ್ಥಳೀಯ ಮುಖಂಡರು ಮತ್ತು ಮಹಿಳೆಯರು ಅಧಿಕಾರಿಗಳಿಗೆ ಪ್ರಶ್ನಿಸಿದ್ದಾರೆ. ತಹಶೀಲ್ದಾರರಾದ ಯರಿಸ್ವಾಮಿ PS ಅವರು ಗ್ರಾಮದ ಸ್ಥಿತಿಯನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸಂಬಂಧಪಟ್ಟ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. 2ನೇ ವಾರ್ಡು 3ನೇ ವಾರ್ಡಿನ ಸಮಸ್ಯೆ ಅದು ರಸ್ತೆದ್ದು. ಇಂದ ಯಜಮಾನ್ರ ಕಾಲದಾಗ ಇದ್ದನ 2 ಚಕ್ಕಡಿನ ಓಡಾಡ್ತಿದ್ರು, 2 ಗಾಡಿ ಓಡಾಡ್ತಿದ್ವು. ಅದು ಈಗ ಅವರು ಹಚ್ಕಡೆ ಗಟ್ರ ಆದ್ವಲ್ಲ ದೊಡ್ಡವು, ಈಗ 20 ವರ್ಷದ ಹಿಂದ್ಗಡೆ ಅವಾಗಿನ ಗಟ್ರದ ಮೇಲೆ ಮತ್ತು ಅನನುಕೂಲ ತಗೊಂಡು ಕಟ್ಕೊಂಡ್ವಿ, ಇವು ಪೈಖಾನ ಕಟ್ಕೊಂಡ್ವಿ, ಹಿಂಗೆ ಮಾಡ್ಕೊತ ಬಂದಾರೆ. ಅದ್ರೊಳಗನ ಒಂದು ಸಮಸ್ಯೆ ಅದು ಏನು ಪರಿಹಾರ ಈಗ ಅದೇ ತಾನೇ ಈಗ ನಾವು ಆಯ್ತಮ್ಮ, ಅದಕ್ಕೆ ಲೀಗಲ್ ನೋಟಿಸಸ್ ಎಲ್ಲ ಇಶ್ಯೂ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಲ್ಲ ಅದು ತಿಳಿದೇ ಆಗಿರೋ ಹಳೆ ಮಿಸ್ಟೇಕ್ಸ್ಗಳು ಇವೆಲ್ಲ. ಒಟ್ಟಿನಲ್ಲಿ ಅಧಿಕಾರಿಗಳ ಭರವಸೆಯ ಮೇರೆಗೆ ಪ್ರತಿಭಟನೆಯನ್ನು ಸದ್ಯಕ್ಕೆ ಕೈಬಿಡಲಾಗಿದೆ. ಆದರೆ ಈ ಭರವಸೆ ಕೇವಲ ಮಾತಿಗೆ ಸೀಮಿತವಾಗುತ್ತದೆಯೋ ಅಥವಾ ಹಿರೇವಡ್ಡಟ್ಟಿ ಗ್ರಾಮದ ರಸ್ತೆಗೆ ಮುಕ್ತಿ ಸಿಗುತ್ತದೆಯೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.